ಕಾಡಿನ ಮಧ್ಯೆ ಇರುವ ಒಂದು ಸುಂದರವಾದ ದೇವಸ್ಥಾನ. ಕೇವಲ ಕೆಲವು ದಿನಗಳು ಮಾತ್ರ ತೆರೆಯುವ ಪವಿತ್ರ ಪುಣ್ಯಕ್ಷೇತ್ರ. ಇಲ್ಲಿ ಇಂದಿಗೂ ದಾಕ್ಷಾಯುಗದ ನೆನಪುಗಳು ಜೀವಂತವಾಗಿ ಮತ್ತು ಅಮರವಾಗಿ ಇದ್ದಾವೆ ಅಂತಂದರೆ ನೀವು ನಂಬ್ತೀರಾ? ಖಂಡಿತವಾಗಿಯೂ ನಂಬಲೇಬೇಕು. ಕೇರಳದ ಈ ಅದ್ಭುತ ಸ್ಥಳವೇ ಕೊಟ್ಟಿಯೂರು. ಹಾಗಾದರೆ ಕೊಟ್ಟಿಯೂರಿನ ವಿಶೇಷತೆ ಏನು, ನಿಜವಾದ ಕತೆ ಏನು ಅಂತ ನೋಡೋಣ. ಶಿವ, ಸತಿ ಮತ್ತು ದಾಕ್ಷನೊಂದಿಗೆ ಇರುವ ಸಂಬಂಧವೇನು? ಈ ಸತೀದೇವಿ ಅಂದರೆ ಯಾರು? ಬನ್ನಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಧನು ವರ್ಲ್ಡ್. ಇಂದಿನ ಈ ವಿಡಿಯೋದಲ್ಲಿ ನಾವು ಕೇರಳದ ಪ್ರಸಿದ್ಧಿ ಅಂತ ಅಂದರೆ ಕೊಟ್ಟಿಯೂರಿನ ಇತಿಹಾಸ ಮತ್ತು ಪುರಾಣ, ಇದರ ವಿಶೇಷತೆ, ನಂತರ ಅಲ್ಲಿನ ಆಚರಣೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಕೊಟ್ಟಿಯೂರಿನ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲದ ಕೆಲ ರೋಚಕ ಸಂಗತಿಗಳು ಇಲ್ಲಿವೆ. ಈ ಒಂದು ಕೊಟ್ಟಿಯೂರು ಬಂದು ಕೇರಳದ ಕಣ್ಣೂರು ಜಿಲ್ಲೆಯ ದಟ್ಟ ಕಾಡಿನ ಮಧ್ಯದಲ್ಲಿ ಇದೆ. ಈ ಒಂದು ಕ್ಷೇತ್ರ ಬೆಂಗಳೂರಿಂದ ಸುಮಾರು 320ರಿಂದ 350 ಕಿಲೋಮೀಟರ್ಗಳಿರುವ ಈ ಒಂದು ಪುಣ್ಯ ಕ್ಷೇತ್ರ ಸುತ್ತಮುತ್ತ ಹಸಿರು, ಕಾಡು, ಬೆಟ್ಟ ಮತ್ತು ಬಾವಲಿ ನದಿಯ ಹತ್ತಿರ ಇದೆ. ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯ ಅದ್ಭುತ ಸಂಗಮ ನಾವು ಇಲ್ಲಿ ನೋಡಬಹುದು. ಈ ಕತೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಈ ಸತೀದೇವಿಯ ಬಗ್ಗೆ ಮತ್ತು ಸತೀದೇವಿಯ ತಂದೆ ಅಂದರೆ ದಾಕ್ಷರಾಜನ ಒಂದು ಚಿಕ್ಕ ಕತೆ ತಿಳಿಯಬೇಕು. ಈ ಸತೀದೇವಿ ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾಕೆ ಅಂತ ಅಂದ್ರೆ ಸ್ವಲ್ಪ ಜನಕ್ಕೆ ಈ ಸತೀದೇವಿ ಯಾರು ಅಂತ ಖಂಡಿತವಾಗಿಯೂ ಗೊತ್ತಿರಲಿಕ್ಕೆ ಸಾಧ್ಯವೇ ಇಲ್ಲ. ಪುರಾಣಗಳ ಪ್ರಕಾರ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬನಾದ ದಾಕ್ಷ ಪ್ರಜಾಪತಿ. ದಾಕ್ಷನು ಅತ್ಯಂತ ಶಕ್ತಿಶಾಲಿ, ಜ್ಞಾನವಂತ ಮತ್ತು ಅಹಂಕಾರಿಯಾದ ರಾಜನಾಗಿದ್ದ. ದಾಕ್ಷನಿಗೆ ಅನೇಕ ಜನ ಹೆಣ್ಣು ಮಕ್ಕಳು ಸಹ ಇರ್ತಾರೆ. ಅವರಲ್ಲಿ ಅತ್ಯಂತ ಸುಂದರಳು, ದೈವಿಕ ಶಕ್ತಿಯುಳ್ಳವಳು ಆಗಿದ್ದವಳು ಈ ಸತೀದೇವಿ. ಸತೀದೇವಿ ಸಾಮಾನ್ಯ ಮಗಳಾಗಿರಲಿಲ್ಲ. ಅವಳು ಆದಿಪರಾಶಕ್ತಿಯ ಅವತಾರವಾಗಿದ್ದಳು ಮತ್ತು ಬಾಲ್ಯದಿಂದಲೇ ಸತೀದೇವಿಗೆ ಶಿವನ ಕತೆ ಕೇಳಿದಾಗ ಅವಳ ಮನಸ್ಸು ಸಂತೋಷದಿಂದ ತೇಲಾಡುತ್ತಿತ್ತು. ಒಂದು ದಿನ ನಾರದ ಮುನಿಗಳು ದಾಕ್ಷನ ಮನೆಗೆ ಬರ್ತಾರೆ. ಬಂದು ಸತೀದೇವಿಗೆ ಪರಮಶಿವನ ಮಹಿಮೆ, ತಪಸ್ಸು ಮತ್ತು ಅವರ ಶಕ್ತಿಯ ಬಗ್ಗೆ ವಿವರಿಸುತ್ತಾರೆ. ಅವರ ಮಾತನ್ನು ಕೇಳಿದ ಸತೀದೇವಿಗೆ ಮನಸ್ಸಿನಲ್ಲಿ ಶಿವನ ಮೇಲಿದ್ದ ಭಕ್ತಿ ನಿಧಾನವಾಗಿ ಪ್ರೀತಿಯಾಗತೊಡಗುತ್ತದೆ. ಆ ದಿನದಿಂದ ಸತೀದೇವಿ ಶಿವನ ಆರಾಧನೆಯಲ್ಲಿ ಕಳೆದು ಹೋಗುತ್ತಾಳೆ. ಆಕೆಯ ಮನಸ್ಸಿನಲ್ಲಿ ಒಂದು ಆಸೆ ಇರ್ತದೆ. ಆ ಆಸೆ ಏನಪ್ಪ ಅಂತ ಅಂದರೆ, ನಾನು ಶಿವನನ್ನೇ ನನ್ನ ಪತಿಯಾಗಿ ಪಡೆಯಬೇಕು ಅಂತ ಅನ್ಕೊಂತಾ ಇರ್ತಾಳೆ. ಆದರೆ ಶಿವ ಸಾಮಾನ್ಯ ದೇವರ ಖಂಡಿತವಾಗಿಯೂ ಅಲ್ಲ. ಸತೀದೇವಿ ಅರಮನೆಯ ಸುಖ ಸೌಕರ್ಯಗಳನ್ನು ಬಿಟ್ಟು ಕಾಡಿಗೆ ತಪಸ್ಸು ಮಾಡಲು ಯಾರಿಗೂ ಹೇಳದೆ ಕೇಳದೆ ಹೊರಟು ಹೋಗುತ್ತಾಳೆ. ಬಹಳ ದಿನಗಳ ಕಾಲ ಉಪವಾಸ ಮಾಡುತ್ತಾ ಬಿಸಿಲು, ಮಳೆ, ಚಳಿ ಯಾವುದನ್ನೂ ಲೆಕ್ಕಿಸದೆ ತಪಸ್ಸು ಮಾಡ್ತಾ ಇರ್ತಾಳೆ. ಅವಳ ಭಕ್ತಿಯನ್ನು ಮತ್ತು ಪ್ರೀತಿ ನೋಡಿದ ದೇವಾನುದೇವತೆಗಳು ಒಂದು ನಿಮಿಷ ಆಶ್ಚರ್ಯಚಕಿತರಾಗ್ತಾರೆ. ಕೊನೆಯಲ್ಲಿ ಶಿವನು ಸತೀದೇವಿಯ ಮುಂದೆ ಪ್ರತ್ಯಕ್ಷನಾಗಬೇಕಾಗುತ್ತದೆ. ಶಿವನು ಸತೀದೇವಿಯ ಮುಂದೆ ಪ್ರತ್ಯಕ್ಷನಾಗಿ, ಸತಿ, ನಿನಗೆ ಏನು ವರ ಬೇಕು ಕೇಳು, ನಾನು ದಯಪಾಲಿಸುತ್ತೇನೆ ಅಂತ ಹೇಳ್ತಾನೆ. ಆಗ ಸತೀದೇವಿ, ದೇವ, ನಾನು ನಿಮ್ಮನ್ನು ನನ್ನ ಪತಿಯಾಗಿ ಸ್ವೀಕರಿಸಬೇಕು ಅಂತ ಅಂದುಕೊಂಡಿದ್ದೇನೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಮಹಾದೇವ ಸತೀದೇವಿಯ ನಿಷ್ಕಲ್ಮಶ ಪ್ರೀತಿ ಮತ್ತು ಭಕ್ತಿಯನ್ನು ಕಂಡು
ಒಪ್ಪಿಕೊಳ್ತಾರೆ. ಹೀಗೆ ಶಿವನು ಮತ್ತು ಸತೀದೇವಿಯ ವಿವಾಹಕ್ಕೆ ದೈವಿಕ ಅನುಮತಿ ಸಿಗ್ತದೆ. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟಾಗ್ತದೆ. ಅದೇನಪ್ಪ ಅಂತ ಅಂದರೆ, ದಾಕ್ಷ ಪ್ರಜಾಪತಿಗೆ ಈಗಾಗಲೇ ಶಿವನ ಮೇಲೆ ಒಂಚೂರು ಗೌರವ ಸಹ ಇರಲಿಲ್ಲ. ಯಾಕೆ ಅಂತ ಅಂದರೆ, ಅವನ ದೃಷ್ಟಿಯಲ್ಲಿ ಶಿವನು ವಿಚಿತ್ರ ವ್ಯಕ್ತಿ, ದೇಹಕ್ಕೆ ಬೂದಿ ಹಚ್ಚಿಕೊಂಡಿರುವವ, ಹಾವನ್ನು ಧರಿಸಿ ಯಾವಾಗಲೂ ಸ್ಮಶಾನದಲ್ಲಿ ವಾಸಿಸುತ್ತಾನೆ, ಭೂತ ಪೇತಗಳೊಡನೆ ಸುತ್ತಾಡುವವ. ಇಂತಹ ವ್ಯಕ್ತಿಗೆ ರಾಜಮನೆತನದ ನನ್ನ ಮಗಳನ್ನು ಹೇಗೆ ಕೊಡಲಿ? ನನ್ನ ಮಗಳಿಗೆ ಆತ ಸೂಕ್ತವಲ್ಲ ಎಂದು ದಾಕ್ಷ ಭಾವಿಸುತ್ತಾನೆ. ಆದರೆ ಇದನ್ನು ಕೇಳಿದ ಸತೀದೇವಿ ಯಾವುದೇ ಕಾರಣಕ್ಕೂ ಆಕೆಯ ನಿರ್ಧಾರ ಬದಲಾಗಲ್ಲ. ಕೊನೆಗೆ ಬ್ರಹ್ಮ, ವಿಷ್ಣು ಮತ್ತು ದೇವಾನುದೇವತೆಗಳ ಸಲಹೆಯಿಂದ ಶಿವ ಮತ್ತು ಸತಿಯ ವಿವಾಹ ನಡೀತದೆ. ದಾಕ್ಷ ಪ್ರಜಾಪತಿಯ ಅನುಮತಿ ಇಲ್ಲದಿದ್ದರೂ ಮದುವೆ ನಡೆದು ಹೋಗ್ತದೆ. ಕೊನೆಗೆ ಶಿವನ ವಿವಾಹ ಮೆರವಣಿಗೆಯಲ್ಲಿ ಅತ್ಯಂತ ವಿಚಿತ್ರವಾದ ದೃಶ್ಯ ಕಂಡುಬರ್ತದೆ. ಭೂತಗಳು, ಪೇತಗಳು ಮತ್ತು ಗಣಗಳು ಹಾಗೂ ದೇವಾನುದೇವತೆಗಳ ಮೆರವಣಿಗೆ ಅಲ್ಲಿ ಭಾಗವಹಿಸಿರುತ್ತದೆ. ಮೊದಲಿಗೆ ಇದನ್ನು ಕಂಡ ದಾಕ್ಷ ಮತ್ತು ಆತನ ಕುಟುಂಬದವರು ಒಂದು ಕ್ಷಣ ಭಯಪಡ್ತಾರೆ. ಆದರೆ ಶಿವ ಕೇಳ್ಬೇಕಾ, ಸ್ವಲ್ಪ ಹೊತ್ತಿನಲ್ಲೇ ಆತನ ದಿವ್ಯ ರೂಪವನ್ನು ಎಲ್ಲರಿಗೂ ಪ್ರದರ್ಶಿಸುತ್ತಾನೆ. ಅಲ್ಲಿದ್ದ ಎಲ್ಲರೂ ಶಿವನ ರೂಪ ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ವಿವಾಹದ ನಂತರ ಇಬ್ಬರು ಕೈಲಾಸದ ಪರ್ವತದಲ್ಲಿ ಅನ್ಯೋನ್ಯವಾಗಿ ಇರ್ತಾರೆ. ಆದರೆ ಕೆಲವು ದಿನಗಳ ನಂತರ ದಾಕ್ಷ ಪ್ರಜಾಪತಿ ಒಂದು ಮಹಾಯಜ್ಞವನ್ನು ಆಯೋಜಿಸುತ್ತಾನೆ. ಆ ಯಜ್ಞಕ್ಕೆ ಎಲ್ಲರನ್ನೂ ಕೂಡ ಕರೆದಿರ್ತಾನೆ. ದೇವಾನುದೇವತೆಗಳು, ಋಷಿಗಳು ಮತ್ತು ರಾಜರನ್ನು ಸಹ ಆಹ್ವಾನಿಸುತ್ತಾನೆ. ಆದರೆ ಶಿವ ಮತ್ತು ಸತೀದೇವಿಯನ್ನು ಉದ್ದೇಶಪೂರ್ವಕವಾಗಿ ಆತ ಆಹ್ವಾನಿಸುವುದಿಲ್ಲ. ಯಾಕೆಂದರೆ ದಾಕ್ಷನಿಗೆ ಶಿವನ ಮೇಲಿದ್ದ ದ್ವೇಷ ಇನ್ನೂ ಕೂಡ ಕಡಿಮೆಯಾಗಿರಲ್ಲ. ಶಿವನು ರಾಜನಂತೆ ಬದುಕಬೇಕಾದವ ಕೈಲಾಸದಲ್ಲಿ ತಪಸ್ಸು ಮಾಡುತ್ತಿದ್ದಾನೆ. ಕಾರಣ ದಾಕ್ಷನು ಅವನನ್ನು ಅವಮಾನ ಮಾಡ್ತಾನೆ. ಸತೀದೇವಿಗೆ ಶಿವನು ಆಹ್ವಾನ ಇಲ್ಲದ ಸ್ಥಳಕ್ಕೆ ನಾವು ಹೋಗಬಾರದು ಸತಿ ಅಂತ ಹೇಳ್ತಾನೆ. ನಂತರ ನಾವು ಹೋದರೂ ಸಹ ನಮಗೆ ಆ ಸ್ಥಳಗಳಲ್ಲಿ ಗೌರವ ಎಂದಿಗೂ ಇರುವುದಿಲ್ಲ ಅಂತ ಹೇಳಿರ್ತಾನೆ. ಆದರೆ ಸತೀದೇವಿ, ಇದು ನನ್ನ ತವರು ಮನೆ ಶಿವ, ಯಾವಾಗ ಬೇಕಾದರೂ ನಾನು ಹೋಗಬಹುದು, ಯಾವಾಗ ಬೇಕಾದರೂ ಬರಬಹುದು ಅಂತ ಸತೀದೇವಿ ಶಿವನಿಗೆ ಹೇಳಿ ಯಾಗ ಸ್ಥಳಕ್ಕೆ ಹೊರಟೇ ಹೋಗುತ್ತಾಳೆ. ಯಾಗ ಸ್ಥಳಕ್ಕೆ ಬಂದ ಸತೀದೇವಿಗೆ ಒಂದು ಆಘಾತಕಾರಿ ವಿಷ ಕಾದಿರ್ತದೆ. ಅದೇನಪ್ಪ ಅಂತಂದರೆ, ದಾಕ್ಷನು ಶಿವನ ಬಗ್ಗೆ ಅವಮಾನಕರ ಮಾತುಗಳಿಂದ ಸತೀದೇವಿಯನ್ನು ಹಂಗಿಸುತ್ತಾನೆ. ತನ್ನ ಪತಿಗೆ ಆದ ಅವಮಾನವನ್ನು ಸಹಿಸಲಾರದೆ ಸತೀದೇವಿ ದುಃಖದಿಂದ ಯಾಗದ ಅಗ್ನಿಗೆ ಹಾರಲು ಪ್ರಯತ್ನಿಸುತ್ತಾಳೆ. ನಂತರ ಅಲ್ಲಿದ್ದ ಯಾರಿಂದಲೂ ಸಹ ಸತೀದೇವಿಯನ್ನು ತಡೆಯಲು ಆಗಲಿಲ್ಲ. ಯಾಕೆಂದರೆ ಕಾಲ ಆಗಾಗ್ಲೇ ಮಿಂಚೋಗಿರ್ತದೆ. ಆ ಸ್ಥಳದಲ್ಲಿ ಸತೀದೇವಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾಳೆ ಅಂತ ಹೇಳ್ತಾರೆ. ಸತೀದೇವಿಯ ಸುದ್ದಿ ಕೈಲಾಸಕ್ಕೆ ಅದೆಷ್ಟು ಬೇಗ ಮುಟ್ಟಿತ್ತೆಂದರೆ, ಶಿವನು ಅಲ್ಲಿಂದಲೇ ಭೀಕರ ಕೋಪಗೊಂಡು ತನ್ನ ಜಟೆಯಿಂದ ಒಂದು ಕೂದಲನ್ನು ಕಿತ್ತು ಭೂಮಿಯ ಕಡೆಗೆ ಜೋರಾಗಿ ಎಸೆಯುತ್ತಾನೆ. ಅದರಿಂದ ಭಯಾನಕರವಾದ ಒಬ್ಬ ಯೋಧ ಸೃಷ್ಟಿಯಾತನೆ. ಆತನೇ ವೀರಭದ್ರ. ವೀರಭದ್ರನ ಜನನ ಕೂಡ ಇಲ್ಲೇ ಆಗಿದ್ದು ಅಂತ ಹೇಳ್ತಾರೆ. ನಂತರ ಶಿವನು ವೀರಭದ್ರನಿಗೆ ದಾಕ್ಷನ ಯಾಗವನ್ನು ನಾಶ ಮಾಡು ಅಂತ ಆದೇಶಿಸುತ್ತಾನೆ. ಶಿವನ ಆಜ್ಞೆಯಂತೆ ವೀರಭದ್ರನು ಯಾಗ ಸ್ಥಳಕ್ಕೆ ದಾಳಿ ಮಾಡಿ ಯಾಗದ ಸಂಪೂರ್ಣ ಧ್ವಂಸ ಮಾಡ್ತಾನೆ. ಕೊನೆಗೆ ದಾಕ್ಷ ಮಹಾರಾಜನ ತಲೆಯನ್ನು ಕತ್ತರಿಸಿ ಶಿವನ ಬಳಿಗೆ ಹೊತ್ತೊಯ್ತಾನೆ.
ನಂತರ ದೇವಾನುದೇವತೆಗಳು ಇದನ್ನೆಲ್ಲ ನೋಡಿ ಶಿವನ ಮುಂದೆ ಹೋಗಿ ಕಳಕಳಿಯಾಗಿ ಬೇಡಿಕೊಳ್ತಾರೆ. ಶಿವ, ಈ ಯಜ್ಞ ಮಾಡುತ್ತಿರುವುದೇ ಮಾನವ ಕುಲದ ಒಳಿತಿಗಾಗಿ. ನೀನು ಈ ಥರ ಮಾಡಿದರೆ ಹಿಂಗೆ ದೇವ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ಶಿವನು ಕರುಣೆ ತೋರಿ ದಾಕ್ಷನ ದೇಹಕ್ಕೆ ಒಂದು ಮೇಕೆಯ ತಲೆಯನ್ನಿಟ್ಟು ಜೋಡಿಸಿ ಆತನಿಗೆ ಮರುಜೀವ ನೀಡ್ತಾನೆ. ನಂತರ ದಾಕ್ಷರಾಜನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಶಿವನ ಮುಂದೆ ಹೋಗಿ ಮಂಡಿಯೂರಿ ಕ್ಷಮೆ ಕೇಳುತ್ತಾನೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಈ ದಾಕ್ಷಯಾಗ ನಡೆದ ಸ್ಥಳವೇ ಇಂದಿನ ಈ ಕೊಟ್ಟಿಯೂರು. ಅದಕ್ಕಾಗಿಯೇ ಇಲ್ಲಿ ನಡೆಯುವ ಪ್ರತಿಯೊಂದು ಆಚರಣೆಯಲ್ಲಿಯೂ ದಾಕ್ಷಯಾಗದ ನೆನಪು ಪ್ರತಿಬಿಂಬಿಸಲು ನಾವು ಕಣ್ತುಂಬಿಕೊಳ್ಳಬಹುದು. ಭಕ್ತರು ಆ ಸ್ಥಳವನ್ನು ಶಿವಶಕ್ತಿಯ ನೆಲೆ ಎಂದು ಭಾವಿಸಿದ್ದಾರೆ ಮತ್ತು ಈಗಲೂ ಸಹ ನಂಬುತ್ತಿದ್ದಾರೆ. ಕೊಟ್ಟಿಯೂರಿನ ವಿಶೇಷತೆ ಏನೆಂದರೆ ಇಲ್ಲಿ 2 ದೇವಸ್ಥಾನಗಳಿವೆ. ಒಂದು ಇಕ್ಕರೆ ಕೊಟ್ಟಿಯೂರು, ಮತ್ತೊಂದು ಅಕ್ಕರೆ ಕೊಟ್ಟಿಯೂರು. ಅಕ್ಕರೆ ಕೊಟ್ಟಿಯೂರನ್ನು ದಾಕ್ಷಯಾಗ ನಡೆದ ಸ್ಥಳ ಎಂದು ಹೇಳ್ತಾರೆ. ಈ ಸ್ಥಳ ವರ್ಷದಲ್ಲಿ ಕೇವಲ ಕೆಲವೇ ದಿನಗಳು ಮಾತ್ರ ನಾವು ನೋಡಬಹುದು. ಪ್ರತಿ ವರ್ಷ ಮೇ ಮತ್ತು ಜೂನ್ ತಿಂಗಳಲ್ಲಿ ನಡೆಯುವ ವೈಶಾಖ ಮಹೋತ್ಸವ ನೋಡಿಗರ ಕಣ್ಗಳನ್ನು ಸೆಳೆಯುತ್ತವೆ. 28 ದಿನಗಳ ಕಾಲ ನಡೆಯುವ ಈ ಉತ್ಸವ ಲಕ್ಷಾಂತರ ಜೀವಜಂತುಗಳನ್ನು ಆಗಮಿಸುತ್ತದೆ ಮತ್ತು ಲಕ್ಷಾಂತರ ಜನರು ಸಹ ಅಲ್ಲಿ ಭಾಗವಹಿಸುತ್ತಾರೆ. ಈ ಒಂದು ಸ್ಥಳವೇ ಒಂದು ವಿಚಿತ್ರ, ಆದರೆ ಇಲ್ಲಿ ಹೋಗುವ ರಸ್ತೆಗಳು ಇನ್ನೂ ವಿಚಿತ್ರ. ಕಾಡು ಮೇಡುಗಳು, ಆನೆ, ಹುಲಿಗಳು, ರೋಡಲ್ಲಿ ಅವಾಗವಾಗ ಮಳೆ, ಯಾವಾಗ ಅಂದರೆ ಆವಾಗ ಮೋಡ ಕವಿದ ವಾತಾವರಣ. ಇವೆಲ್ಲವನ್ನು ಅಲ್ಲಿಗೆ ಹೋಗುವವರ ಕಣ್ಗಳನ್ನು ಸೆಳೆಯುತ್ತವೆ ಮತ್ತು ಸಂತೋಷವಾಗುತ್ತವೆ. ಅಲ್ಲಿಗೆ ಹೋಗುವವರನ್ನು ಸ್ವರ್ಗಕ್ಕೆ ಹೋಗುತ್ತಿದ್ದೇವೆ ಎನ್ನುವ ರೀತಿ ಸ್ವಾಗತ ತೋರುತ್ತವೆ. ಇಲ್ಲಿಗೆ ಹೋಗುವ ಭಕ್ತರಿಗೆ ಶಿವನು ಒಂದು ವರ ಕೂಡ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಆ ವರ ಏನಪ್ಪ ಅಂತಂದರೆ, ಶಿವನು ನಾನು ಪಟ್ಟ ಕಷ್ಟಗಳು ಇನ್ಯಾರಿಗೂ ಬಾರದಿರಲಿ, ಈ ಸ್ಥಳಕ್ಕೆ ಬಂದವರ ಬದುಕು ಬಂಗಾರವಾಗಲಿ ಅಂತ ಹೇಳಿರ್ತಾನೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಕೊಟ್ಟಿಯೂರು ಅತ್ಯಂತ ವಿಶೇಷ ಸಂಗತಿ, ಏಕೆಂದರೆ ಅಲ್ಲಿ ಶಾಶ್ವತ ಗರ್ಭಗುಡಿ ಇಲ್ಲ. ಅಕ್ಕರೆಯ ಭಾಗದಲ್ಲಿ ಮಾತ್ರ ತಾತ್ಕಾಲಿಕ ವ್ಯವಸ್ಥೆ ಮಾಡುತ್ತಾರೆ. ಉತ್ಸವ ಮುಗಿದ ನಂತರ ಎಲ್ಲವನ್ನೂ ಸಹ ತೆರವುಗೊಳಿಸುತ್ತಾರೆ. ಇಂತಹ ಆಚರಣೆ ಭಾರತದಲ್ಲಿ ಬಹಳ ಅಪರೂಪ, ಅಂದರೆ ಬಹಳ ಅಪರೂಪ. ಏಕೆಂದರೆ ಈ ತರಹದ ಆಚರಣೆ ಬೇರೆಲ್ಲೂ ನೋಡಲು ನೀವು ಸಾಧ್ಯವೇ ಇಲ್ಲ. ನೀವು ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯನ್ನು ಒಂದೇ ಜಾಗದಲ್ಲಿ ಅನುಭವಿಸಬೇಕೆಂದರೆ ಒಮ್ಮೆ ಕೊಟ್ಟಿಯೂರಿಗೆ ಭೇಟಿ ನೀಡಿ. ಏಕೆಂದರೆ ಅಲ್ಲಿನ ಸುಂದರ ವಾತಾವರಣ ನಿಮ್ಮನ್ನು ಎಲ್ಲಿಲ್ಲದ ಸ್ವರ್ಗಕ್ಕೆ ಆಹ್ವಾನಿಸಿದಂತೆ ಆಹ್ವಾನಿಸುತ್ತದೆ. ಅಲ್ಲಿನ ಪ್ರಕೃತಿ. ಹಾಗಾದರೆ ನೀವು ಯಾವಾಗ ಕೊಟ್ಟಿಯೂರಿಗೆ ಹೋಗ್ತೀರಾ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಧನು ವರ್ಲ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.